ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ. ಹಾಂ ಸರ್, ನಮಸ್ತೆ. ನಮಗೆ ಮಾರುತಿ ಸುಜುಕಿ ಆಲ್ಟೋ LX ಕಾರ್ ಕಳಿಸ್ಕೊಟ್ಟಿದ್ರಿ. ಹೌದು ಸರ್. ಮಾಡಲ್ ಸರ್? 12 ಸರ್. ಓನರು? 3. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ? ಎಫ್ ಇನ್ಸೂರೆನ್ಸು ಎಲ್ಲ ರನ್ನಿಂಗ್ ಇದೆ. ಓಕೆ. ಎಲ್ಲಿ ತನಕ ಇದೆ ಸರ್ ಇನ್ಸೂರೆನ್ಸು? ಇನ್ಸೂರೆನ್ಸ್ ನಿಮಗೆ ಫ್ರೆಶ್ ಇದೆ ಸರ್, ಒಂದು 8-10 ತಿಂಗಳಿದೆ. 10 ತಿಂಗಳ ತನಕ ಇದೆಯಾ? ಹಾಂ. ಓಕೆ ಸರ್. ಎಫ್ ಸಿ ಹೇಗಿದ್ರು 27ರವರೆಗಿದೆ. 27 ವರ್ಷ ತನಕ FC ಐತ್ರಿ? ಹೌದು. ಓಕೆ ಸರ್. ಕಿಲೋಮೀಟ್ರ್ ಎಷ್ಟಾಗಿದೆ ರನ್ನಿಂಗ್? ಇದು 92 ಅಂದರೆ 93 ಆಗಿದೆ ಸರ್. ಓಕೆ. 93,000 ಚಿಲ್ಲರೆ ಆಗಿದೆಯಾ? ಹಾಂ ಹೌದು. ಓಕೆ ಸರ್. ಇಂಜನ್ ಕಂಡೀಷನ್, ಬಾಡಿ ಕಂಡೀಷನ್ ಹೇಗಿದೆ? ಅದೆಲ್ಲ ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಓಕೆ. ಗಾಡಿ ಆಕ್ಸಿಡೆಂಟು, ರೀಪೇಂಟು, ಡೆಂತು, ಕ್ರಾಸಸ್, ಫಿಂಗರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ ಗಾಡಿ ಒಳಗೆ ಏನಿಲ್ಲ ಸರ್? ಕೇಸಸ್ಸು ಮತ್ತು ಸಿಗ್ನಲ್, ಸಿಗ್ನಲ್ ಜಂಪು ಈ ಥರ ಏನಿಲ್ಲ ವೆಹಿಕಲ್ ಮೇಲೆ? ಏನಿಲ್ಲ ಸರ್, ಇದರಲ್ಲಿ ಏನಿಲ್ಲ. ಫುಲ್ ಕ್ಲಿಯರ್ ಆಗಿರುವಂಥದ್ದಾ? ಹೌದು, ಫುಲ್. ಓಕೆ ಸರ್. ಇಂಟೀರಿಯರ್ ಎಲ್ಲ ಏನು ಬರುತ್ತೆ? ಇಂಟೀರಿಯರ್ ಅದೇ AC ಬರ್ತದೆ, ಪವರ್ ಸ್ಟೀರಿಂಗ್ ಬರ್ತದೆ, ಹ್ಞೂ. ಮತ್ತು ಸೆಂಟ್ರಲ್ ಲಾಕ್ ಒಂದು ಬಂದಿದೆ. ಓಕೆ ಎಕ್ಸ್ಟ್ರಾ ಸರ್. ಎಕ್ಸ್ಟ್ರಾ ಏನಾರ ಫಿಟ್ಟಿಂಗ್ ಮತ್ತೆ ಬೇರೆ ಏನಾರು ಮಾಡಿಸಿದ್ದೀರಾ? ಬೇರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅದೇ ಮ್ಯೂಸಿಕ್ ಸಿಸ್ಟಮ್ ಇದೆ. ಹಾಂ. ಮತ್ತೆ ಒಂದು ಬೇರೆ ಏನಿಲ್ಲ ಸರ್, ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನಿಲ್ಲ, ಮ್ಯೂಸಿಕ್ ಸಿಸ್ಟಮ್ ಮಾತ್ರ ಬೇರೆ. ಓಕೆ ಸರ್. ರೀಪೇಂಟ್ ಆಗಿಲ್ಲ ಗಾಡಿ ಇವಾಗ? ರೀಪೇಂಟ್ ಏನಾಗಿಲ್ಲ, ಗಾಡಿ ಒಂದು ಕ್ಲೀನ್ ಮಾಡಿ ಪಾಲಿಶ್ ಮಾಡಿದ್ದಾನೆ. ಹಾಂ ಹಾಂ ಹಾಂ. ರೀಪೇಂಟ್ ಏನಾಗಿಲ್ಲ. ಓಕೆ ಸರ್. ಓನರ್ ಎಷ್ಟಾಗಿದ್ರೆ ಅಂದ್ರಿ? 3. 3? ಹೌದಾ? ಓಕೆ ಸರ್. ಪ್ರೈಸ್ ಏನು ಕೋಟ್ ಮಾಡ್ತಾ ಇದ್ದೀರಾ? ಪ್ರೈಸ್ ಇದು 2.30 ನಾವು ಹೇಳ್ತಿದ್ದೇವೆ ಸರ್. 2,30,000? ಹೌದು. 12 ಮಾಡಲ್ಲ ಸರ್ ಇದು? ಹೌದು. ಓಕೆ ಸರ್. ಕೊಡೋ ರೇಟ್ ಏನು ಸರ್ ಇದು? ಕೊಡೋ ರೇಟ್ ಲಾಸ್ಟ್ 2.15 ಬಂದರೂ ಕೊಡುದು ಸರ್. 2,15? ಹೌದು, ಫೈನಲ್. 12 ಮಾಡಲು ಥರ್ಡ್ ಓನರ್ದಲ್ಲ? ಹೌದು. ಓಕೆ ಸರ್. ರೇಟ್ ಜಾಸ್ತಿ ಆಗುತ್ತಲ್ಲ ಸರ್ ಗಾಡಿಗೆ? ರೇಟ್ ಅಂದರೆ ನೋಡಿ ಸರ್, ಅದರಲ್ಲಿ ಮ್ಯಾಗ್ವಿಲ್ ಇದೆ, ಆರ್ಡಿನರಿ ಅಲ್ಲ. ಮೇನ್ ಆಗಿ ಮ್ಯಾಗ್ವಿಲ್ಗೆ ತುಂಬ ಆಗಿದೆ, ಮತ್ತೆ ಗಾಡಿ ಬಹಳ ಚೆನ್ನಾಗಿದೆ. ನೋಡಿದವರು ಯಾರು ಬಿಟ್ಟು ಹೋಗೋದಿಲ್ಲ. ಅದು ಕರೆಕ್ಟ್ ಸರ್. ಮ್ಯಾಗ್ವಿಲ್ ಹಾಕಿದ್ದೀವಿ ಅಂದ ಕಾರಣಕ್ಕಾಗಿ ರೇಟು ಸ್ವಲ್ಪ ಭಾಳ ಅಂದ್ರೆ ಭಾಳ ಜಾಸ್ತಿ ಆಗುತ್ತೆ ಸರ್. 12 ಮಾಡಲ್ ಆಗಿರೋದ್ರಿಂದ ಆಲ್ಟೋ LX. ಹೌದು. ಅಲ್ಲ, ಆರ್ಡಿನರಿ ಗಾಡಿಗೆ ಮ್ಯಾಗ್ವಿಲ್ ಇಲ್ಲದ ಗಾಡಿ 2.20ರವರೆಗೆ ಹೋಗಿದೆ ಅಂತ. ಓಕೆ ಸರ್. 2.20 ಹೌದು. ಸೆಕೆಂಡ್ ಓನರ್ ಗಾಡಿ 2.20ಕ್ಕೆ ಮೊನ್ನೆ ಹೋಗಿದೆ. ಇದರಲ್ಲಿ ಒಂದು ಓನರ್ ಜಾಸ್ತಿ ಆಗಿದೆ. ಇದು 3 ಓನರ್ ಆಗಿದೆ. ಮ್ಯಾಗ್ವಿಲನ್ನು ಹಾಕಿದೆ, ಎಲ್ಲ 5 ಮ್ಯಾಗ್ವಿಲ್ ಇದೆ. ಇದು ಯಾಕಂದ್ರೆ ಸರ್ ಈ ರೇಟಲ್ಲಿ ಮಾರುತಿ ಸ್ವಿಫ್ಟ್ ಇನ್ನೊಂದು ಲಕ್ಷ ಹಾಕಿದ್ರೆ ಮಾರುತಿ ಸ್ವಿಫ್ಟ್ ಬರುತ್ತೆ, ನಮ್ಮ ಓನ್ ಯೂಸ್ಗೂ ಆಗುತ್ತೆ, ಮತ್ತೊಂದು ಬಾಡಿಗೆ ಹೊಡೋಕ್ಕೂ ಆಗುತ್ತೆ ಅಂತ ಲೆಕ್ಕಾಚಾರದಲ್ಲಿ ಇರ್ತಾರೆ ಜನರು. ಹೌದೌದು. ಆ ಥರ ಯೋಚನೆ ಮಾಡ್ತಾರೆ. ಯಾಕಂದರೆ ಆಲ್ಟೋ ಗಾಡಿಗೆ ರೇಟು ನನ್ನ ಪ್ರಕಾರ ತುಂಬ ಅಂದರೆ ತುಂಬ ಜಾಸ್ತಿ ಆಗುತ್ತೆ ಸರ್, 12 ಮಾಡಲ್ ಆಗಿರೋದ್ರಿಂದ. ಹಾಂ. 17 ಮಾಡಲು 16 ಮಾಡಲ್ ಆಗಿರೋದ್ರಿಂದ ಆಗಿತ್ತಂದ್ರೂ ಅದಕ್ಕೆ ರೇಟ್ ಹೇಳಿದ್ರು ಏನೋ ಒಂದು ಲೆಕ್ಕಾಚಾರದಲ್ಲಿ ಕರೆಕ್ಟಾಗಿ ತಂದ್ಬೋದು. ನೋಡಿ ಸರ್, 12 ಮಾಡಲ್ ಆಗಿರೋದ್ರಿಂದ ನೋಡಿ ಆದಷ್ಟು ಏನು ಮಾಡಿಕೊಡ್ತೀರಾ ಹೆಚ್ಚು ಕಡಿಮೆ ಮಾಡಿಕೊಡಿ. ಮಾಡ್ಕೊಡ್ತೇನೆ. ಓಕೆ. ನೋಡ, ಬರಲಿ, ಪಾರ್ಟಿ ಬರಲಿ, ಹೆಚ್ಚು ಕಮ್ಮಿ ಮಾಡಿಕೊಡ್ತೇನೆ. ಲೊಕೇಶನ್ ಸರ್ ಇದು? ಇದು ಪುತ್ತೂರು ಸರ್. ಹೌದು. ಇದೇನಾ ನಿಮ್ಮದು ಕಾಂಟ್ಯಾಕ್ಟ್ ನಂಬರು? ಹೌದು ಸರ್. ಓಕೆ ಸರ್. ಅಪ್ಡೇಟ್ ಮಾಡ್ತೀನಿ, ನೋಡ್ಬಿಡಿ ಸರ್. ಥ್ಯಾಂಕ್ ಯು. ಹಾಂ.